ಪ್ಲ್ಯಾನಿಂಗ್ ಈಸ್ ಎವ್ರಿಥಿಂಗ್. ಪ್ಲ್ಯಾನಿಂಗ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಏನಂತೀರಾ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಪ್ರಾಬ್ಲಮ್ ಆಗ್ಬಿಟ್ಟಿದೆ, ದೊಡ್ಡ ಪ್ರಾಬ್ಲಮ್. ಇವಂಗಾದ್ರೆ ಶಶಾಂಕ್ ಅಂದ್ರೆ ಡೊಮೆಸ್ಟಿಕ್ ಅನ್ಕೊಂಡಿದ್ದೀರಾ? ಇಂಟರ್ನ್ಯಾಷನಲ್. ನಾನು ಎಲ್ಲ ಕಡೆ ಕಿರಿಕಪ್ಪ ಸ್ವಾಮಿ. ಏನ್ ಏನ್ ದುರಾದೃಷ್ಟನೋ ಏನೋ ಗೊತ್ತಿಲ್ಲ. ಇಸ್ ವೆಲ್ಕಮ್ ಟು ತಾಯ್ನಾಡ್. ತಾಯ್ನಾಡಿಂದ ಥೈಲ್ಯಾಂಡ್ ಬಂದಿದ್ದೀವಿ. ಏನಿದ್ರು ಬಾತ್ ಬಾತ್ ಚೌಚಾಬಾತ್, ಖಾರಾಬಾತ್, ಕೇಸರಿ ಬಾತ್ ಅಲ್ಲ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿದ್ದೀರಾ ಶಶಾಂಕ್ ಆಚಾರ್ಯ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಬಟ್ಟೆ ಎಲ್ಲ ಇಟ್ಕೊಂಡು ಏನು ರೆಡಿಯಾಗಿ ಬಂದುಬಿಟ್ಟಿದೆ ಅಂದ್ಕೊತಾ ಇದ್ದೀರಾ? ಏನಿಲ್ಲ, ಇವತ್ತು ಸ್ಪೆಷಲ್ ಏನು ಅಂದರೆ ಶ್ರೀರಾಮನವಮಿ ಅಲ್ವಾ. ಸೊ ಮೊದಲಿಂದಾಗಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ನೀರು, ಮಜ್ಜಿಗೆ, ಪಾನಕ, ಕೋಸಂಬರಿ ತಿನ್ಕೊಂಡು ಆರಾಮಾಗಿರಿ ಲೈಫಲ್ಲೇ. ಶ್ರೀರಾಮನವಮಿ ಹಬ್ಬದ ದಿನ ಏನೇನು ಮಾಡ್ತೀನಿ ಅಂತ ನೋಡೋಣ, ಬನ್ನಿ ತೋರಿಸ್ತೀನಿ. ವ್ಲಾಗು ಕೊನೆವರೆಗೂ ನೋಡಿ. ಈ ವ್ಲಾಗ್ ಮಾತ್ರ ಸೈಕಾಗಿರುತ್ತೆ, ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ 100%. ಈ ವ್ಲಾಗ್ ಆ್ಯಕ್ಚುಲಿ ಇನ್ನೂ ಒಂದು 2 ವಾರ ಆಗುತ್ತೆ ಅಪ್ಲೋಡ್ ಆಗೋಕ್ಕೆ ಅಂದ್ಕೊತೀನಿ. 2 ವಾರ ಆಗುತ್ತೋ ಇಲ್ಲ 1 ವಾರ ಆಗುತ್ತೋ ನೋಡೋಣ. ಇದು ನಾನು ಮಾಡ್ತಾಯಿರೋ ಶ್ರೀರಾಮನವಮಿ ಹಬ್ಬದ ದಿನ. ನೋಡೋಣ ಬನ್ನಿ. ನಮ್ಮ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದೀನಿ ಗೋಪ್ರೋ, ಫುಲ್ಲು ಶೂಟ್ ಮಾಡೋಣ ಅಂತ. ಅದು ಏನು ಮಾಡ್ತೀನೋ ನೋಡೋಣ. ಫಸ್ಟು ಇವಾಗ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಏನೇನು ತಂದಿದ್ದೀನಿ, ಏನೇನು ಓಪನ್ ಮಾಡ್ತೀನಿ ಎಲ್ಲ ನೋಡ್ಕೊಂಬಿಡಿ. ಇವಾಗ ಅಮೆಝಾನಿಂದ ಬುಕ್ ಮಾಡಿರೋದು ಏನೇನೋ ಅಂತ. ಫಸ್ಟ್ ಇದೇನೋ ಒಂದು ಬ್ಯಾಗ್ ತರಿಸಿದ್ದೀನಿ. ಅಂದರೆ ಏನಕ್ಕೆ ಅಂದರೆ ಇವಾಗ ಏರ್ಪೋರ್ಟಲ್ಲಿ ಸ್ಮಾಲ್ ಬ್ಯಾಗು ಹಾಕ್ಕೊಂಡು ಹೋಗೋ ಥರ ಏನಾನ ಇವು ಪವರ್ ಬ್ಯಾಂಕ್ಗಳು, ಪಾಸ್ಪೋರ್ಟು ಅವು ಇವು ಎಲ್ಲ ಮಾಡ್ಕೊಳಕ್ಕೆ ಬೇಕಾಗುತ್ತೆ. ಅದಕ್ಕೆ ಎಲ್ಲ ಸುಮಾರಾಗೆ ತಂದಿದ್ದೀನಿ. ಫಸ್ಟು ಇದು ಯಾವುದೋ ಒಂದು ಫ್ಯಾಷನ್ ಬ್ಯಾಗು, ಯಾವುದೋ ಇದು ಕಿತ್ತಾಕೋಣ ಇರಿ. ನಾನು ಇನ್ನೂ ಓಪನ್ ಮಾಡಿದೆ, ಇವಾಗ ಓಪನ್ ಮಾಡ್ತಾ ಇರೋದು. ನೆನ್ನೆ ಬಂದಿದೆ ಎಲ್ಲ. ಇದೆ ಫಸ್ಟು ಆರ್ಡ್ರು ಮಾಡಿರೋದು ಒಂದು ಬ್ಯಾಗು, ಸ್ಮಾಲ್ ಬ್ಯಾಗು. ಇದರಲ್ಲಿ ಪಾಸ್ಪೋರ್ಟು, ಆಧಾರ್ ಕಾರ್ಡು ಎಲ್ಲ ಇಟ್ಕೊಂಡು ಹೋಗ್ಬೇಕು. ಪವರ್ ಬ್ಯಾಂಕು, ಮೈಕು ಗೀಕು ಎಲ್ಲ, ಲಾಕರೆಲ್ಲ ಇದೆ ಇಲ್ಲಿ. ಇನ್ನೇನು ಲ್ಯಾಪ್ಟಾಪೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಇದರಲ್ಲಿ, ಸ್ಟಿಕ್ ಬ್ಯಾಗ್ ಇದರಲ್ಲಿ. ಇದೊಂದು. ಆಮೇಲೆ ಇದೇನಂದರೆ ಈಗ ಬರುತ್ತಲ್ಲ ಶ್ಯಾಂಪು, ಸೋಪು ಅವೆಲ್ಲ ಮಾಡ್ಕೊಳಕ್ಕಿವೆಲ್ಲ, ಅದ್ರದ್ದು ಬ್ಯಾಗ್ ಇದು. ಆಮೇಲೆ ಪ್ರಮೋಷನ್ ಅನ್ಕೊಂಡಿದ್ದೀನಿ. ಪ್ರಮೋಷನ್ ಏನಿಲ್ಲ, ಇನ್ನು ಆ ಲೆವೆಲ್ಗೆಲ್ಲ ಬಂದಿಲ್ಲ ನಾವು. ಇದೊಂದು ಬ್ಯಾಗು ಇರಲಿ, ಏನೋ ಚೆನ್ನಾಗಿರುತ್ತೆ ಒಂದ್ಸಲ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ಪರವಾಗಿಲ್ಲ. ಸೊ ಇವಾಗ ಇನ್ನೊಂದು ಏನಂದರೆ ನಿಮಗೆ ತೋರಿಸೋದು, ಈ ಬಾಕ್ಸಲ್ಲಿ ಏನಿರ್ಬೋದು ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಮಾಡೋಕ್ಕಿಂತ ಮುಂಚೆನೇ ತೋರಿಸ್ಬಿಡ್ತೀನಿ. ನೀವು ಕಮೆಂಟ್ ಮಾಡೋ ಅಷ್ಟೊತ್ತಿಗೆ. ಸೊ ಗೈಸ್, ನಾವು ಹೋಗ್ತಾ ಇರೋದು ಎಲ್ಲಿಗೆಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ಪು. ಅದಕ್ಕೆ ಇದೆಲ್ಲ ಆರ್ಡ್ರ್ ಮಾಡಿದ್ದೀವಿ. ಹೊಸದು ಗೈಸ್. ನಮ್ಮಲ್ಲಿ ಇನ್ನೊಂದಿತ್ತು, ದೊಡ್ಡದಿತ್ತು. ಆಮೇಲೆ ಇನ್ನೊಂದು ಇದಕ್ಕಿಂತ ಸ್ವಲ್ಪ ಚಿಕ್ಕದಿತ್ತು. ಇದು ಸರೋಗುತ್ತೆ ಇವಾಗ ಅಂತ ಇವಾಗ ಇದು ಆರ್ಡ್ರ್ ಮಾಡಿರೋದು. ಇವಾಗ ಇದರಲ್ಲಿ ಪ್ಯಾಕಿಂಗ್ ಮಾಡಬೇಕು. ಏನಪ್ಪ ಅಂದರೆ ಇವಾಗ ಪ್ಯಾಕಿಂಗ್ ಮಾಡ್ಕೊಬೇಕು. ಏನಕ್ಕೆ ಅಂದರೆ ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ಇವಾಗಲೇ ಹೇಳಲ್ಲ, ನನ್ನ ಜೊತೆ ಟ್ರಾವೆಲ್ ಮಾಡಿ ಹೇಳ್ತೀನಿ. ಇವಾಗಲೇ ಹೇಳಲ್ಲ, ಕೊನೆವರೆಗೂ ನೋಡ್ತಾ ಇರಿ. ಎಲ್ಲಿಗೆ ಹೋಗೋದು, ಏನು ಮಾಡೋದು ಎಲ್ಲ ಪ್ರತಿಯೊಂದು ಹೇಳ್ತೀನಿ ವ್ಲಾಗಲ್ಲಿ. ಸೊ ಇವಾಗ ಪ್ಯಾಕಿಂಗ್ ಮಾಡಬೇಕು. ಯಾವ್ದು ಎತ್ಕೊಳೋದು ಬಟ್ಟೆಗಳು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ಟೆಗಳು ಇದೆಲ್ಲ ಒಂದು ಹೊಸ ತಂದಿದ್ದೀವಿ. ಹೊಸವು ಇದೆಲ್ಲ ಎತ್ಕೊಬೇಕು. ನೀವು ಅಂದ್ಕೊಂಡಿರ್ಬೋದು ಏನಕ್ಕೆ ಇಷ್ಟು ಬೇಗ ಪ್ಯಾಕ್ ಮಾಡ್ತಾ ಇದ್ದಾನೆ ಅಂತ. ಗೈಸ್, ನಾಳೆನೋ ಆಫೀಸ್ಗೆ ಹೋಗಬೇಕು, ನಾಳಿದ್ದು ಆಫೀಸ್ಗೆ ಹೋಗಬೇಕು.
ನಾವು ಹೋಗ್ತಾ ಇರೋದು ನಾಳಿದ್ದೆ, ಇವತ್ತು ಬಂದು 6th ಏಪ್ರಿಲ್ಲು, ನಾವು ಹೋಗ್ತಾ ಇರೋದು 8th ಏಪ್ರಿಲ್ಲು. ಸುಮ್ಮನೆ ಆಮೇಲೆ ಹರಿಬರಿಯಲ್ಲಿ ಎಲ್ಲ ಮಾಡ್ಕೊಳೋದು ಪ್ಲ್ಯಾನಿಂಗು ಅದೆಲ್ಲ ಸರೋಗಲ್ಲ. ಅದಕ್ಕೋಸ್ಕರನೇ ಇವತ್ತು ಪ್ಯಾಕಿಂಗ್ ಮಾಡ್ಕೊತಿರೋದು. ಪ್ಯಾಕ್ ಎಲ್ಲ ಮಾಡಿಟ್ಬಿಟ್ಟಿದ್ರೆ ಆರಾಮಾಗಿ ಹೋಗ್ತಾ ಇರ್ಬೋದು. ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಈಸ್ ಎವ್ರಿಥಿಂಗ್. ಪ್ಲ್ಯಾನಿಂಗ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಏನಂತೀರಾ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಚೆನ್ನಾಗಿ ಹೇಳಿದ್ದು. ಎಲ್ಲ ಟೀ ಶರ್ಟು, ಪ್ಯಾಂಟು, ಶರ್ಟು ಎಲ್ಲ ಹೊಸ. ಸ್ವಲ್ಪ ಒಂದು ಮುಕ್ಕಾಲು ಭಾಗ ಪ್ಯಾಕಿಂಗ್ ಆಗಿದೆ ನೋಡಿ. ಕವರ್ಗೆಲ್ಲ ಹೆಂಗೆ ಬಿದ್ದಿದೆ. ಈ ಬ್ಯಾಗ್ ಮಾತ್ರ ಸೈಗಿದೆ ಗೈಸ್ ನೋಡಿ. ಇಲ್ಲಿ ಜಿಪ್ಪು, ಇಲ್ಲಿ USB, ಒಳಗಡೆ ಒಂದು ಕೇಬಲ್ ಬೇರೆ ಕೊಟ್ಟಿದ್ದಾನೆ, ಸಕ್ಕತ್ತಾಗಿ ಕೊಟ್ಟಿದ್ದಾನೆ ಗೈಸ್. ಇಲ್ಲೆಲ್ಲ ಇಲ್ಲೆಲ್ಲ ನೋಡಿ, ಇಲ್ಲೊಂದು ಜಿಪ್ಪು, ಬೆಲೆ ಸೀಕ್ರೆಟ್. ಇದಕ್ಕೆ ಸೀಕ್ರೆಟ್ ಕೂಡ ಲಾಕ್ ಬೇರೆ ಕೊಟ್ಟಿದ್ದಾನೆ, ಸಾಕಾಗಿದೆ ನೋಡಿ. ಇಲ್ಲೊಂದು ಜಿಪ್ಪು, ಅಯ್ಯೋ ಸೈಕಪ್ಪ, ಮಸ್ತಾಗಿದೆ ಈ ಬ್ಯಾಗ್ ಮಾತ್ರ. ಒಳಗಡೆ ನಾನು ನೋಡಿದೆ ಆವಾಗಲೇ ಒಂದು USB, ಅದೇ ಇವಾಗ ಏನೇನೋ ಪವರ್ ಬ್ಯಾಂಕು ಅವು ಇವು ಏನೋ ಇಕ್ಕೊಳಕ್ಕೆ ಸೈಕಾಗಿ ಕೊಟ್ಟಿದ್ದಾನೆ ನೋಡಿ. ಅದಪ್ಪ ಇರೋದು ನೋಡಿ, ಒಳಗಡೆ ಪವರ್ ಬ್ಯಾಂಕ್ ಹಾಕ್ಕೊಂಡು ಆಚೆ ಯೂಸ್ ಮಾಡೋಕ್ಕೆ. ನೀವು ಯಾರನ್ನ ಅಷ್ಟು ಬೇಕಾದರೆ ಇದನ್ನು ಆರ್ಡ್ರ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ. ಪಾಸ್ಪೋರ್ಟ್ ಎಲ್ಲ ಎತ್ಕೊಂಡಿದ್ದಾರೆ, ಎತ್ಕೊ ಒಂದ್ಸರಿ ನೋಡ್ಕೊಂಬಿಡಪ್ಪ. ಮಾ ಹೋಗ್ಬಿಟ್ಟು ಬರಲಾ? ಪಾ ಹಾಂ ಸರಿ ಬರ್ತೀನಿ. ಬೇಡ ಬಿಡುವ, ಇನ್ನೊಂದು ತಿಂಗಳಾದಲ್ಲಿ ಬರೋದು ನಾನು. ಕ್ಯಾಬ್ ಬಂದಿದೆ, ಕ್ಯಾಬಲ್ಲಿ ಹಾಕ್ಬಿಟ್ಟು ಇವಾಗ ಇಲ್ಲಿಂದ ಕಡೆ ಹಾಕ್ಬಿಡಿದೇನಾ? ಏನೋ ಅಲ್ಲಿಂದನೇ ಓಪನ್ ಆಗ್ತಿದೆ. ಇನ್ನೇನಿಲ್ಲ ತಾನೇ ಎತ್ಕೊಳೋದು. ಮಾ ಇನ್ನು ಯಾವಾಗ ಹೇಳಿ ಬರೋದು ನಾನು? ಒಂದು ತಿಂಗಳಾದ್ಮೇಲೆ. ಸರಿ ಬಾ. ಮ್ಯಾಚ್ ನೋಡ್ತಾವ್ರೆ. ಏನೋ ಇಂಡಿಯಲ್ಲಿ ಹಾಕ್ಬಿಟ್ಟಿದ್ಯಾ? ಹೊರಟಿದ್ದೀವಿ 6 o'clockಗೆ. ಇನ್ನೇನು ನಾವು ಅಲ್ಲಿ ರೀಚ್ ಆಗೋ ಅಷ್ಟೊಂದು ಎಷ್ಟೊತ್ತು ಆಗುತ್ತೋ? 8 ಗಂಟೆ ಆಗುತ್ತೆ. ಅಣ್ಣವ್ರು ಫುಲ್ಲು ಮ್ಯಾಚ್ ನೋಡ್ತಾವ್ರೆ. ಯಾವುದೇ ಅಣ್ಣ ಮ್ಯಾಚ್ ಇರೋದು ಇವತ್ತು? ಗುಜರಾತ್ IPL ಟ್ರೆಂಡು. ರೀಚ್ ಆಗೋದು ಎಷ್ಟೊತ್ತಾಗುತ್ತೆ ಅನ್ಸುತ್ತಣ್ಣ? 8 ಗಂಟೆಗೆ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತು ಹೋಗ್ತೀವೋ. ಟ್ರಾಫಿಕ್ ಇರುತ್ತೆ, 1-2 ಅವರ್ ಆಗುತ್ತೆ, ನೋಡೋಣ. ಸೊ ಬನ್ನಿ ಸರಳಾಗಿ. ಈ ಹೊರತೇಳಿ ಯಾವಾಗಲೂ ಟ್ರಾಫಿಕ್ ಅಪ್ಪ, ಬೆಳೆ ಬೇಜಾರು. ಯಾವಾಗಲೂ ಹಿಂಗೆ ತರೋಣ ಇಲ್ಲಿ. ಇದೇನಣ್ಣ ಇದು? ಏನಕ್ಕೆ? ಕಸ್ಟಮರ್ ಸೇಫ್ಟಿ ಅಂದರೆ SOS ಥರನಾ? ಎಮರ್ಜೆನ್ಸಿ. ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಇವಾಗ ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕು ಅಂತ ಇನ್ನೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಎಲ್ಲೋ ಇದೇನು ಗೈಸ್ ಹಿಂಗೈತೆ, ಸೈಕಾಗೈತೆ ಅಂದ್ಕೊಳ್ಳಿ. ನಿಜ ಏರ್ಪೋರ್ಟು ನೋಡಿ ತೋರಿಸ್ತೀನಿ ಹೆಂಗೈತೆ ಅಂತ. ಸೈಕ್ ಯಾವುದೋ ಕರ್ನಾಟಕ ಸರ್ಕಾರ ಕಾರೆಲ್ಲ ಐತೆ. ಸೈಕಾಗೈತೆ ಗೈಸ್ ಏರ್ಪೋರ್ಟ್ ಮಾತ್ರ. ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು ಅಂತ ನನಗಿವಾಗ ಅದೇ ಫೀಲ್ ಆಗ್ತೈತೆ ನಿಜವಾಗ್ಲೂ. ಸೈಕಾಗೈತೆ ಗೈಸ್ ಮಾತ್ರ, ಹೇಳಕ್ಕೆ ಸಾಧ್ಯನೇ. ಅಲ್ಲಿಂದ ಬಂದ್ರಲ್ಲ, ಯಾಕೆ ಹೇಳ್ತೀರಾ? ಏನು ಲೈಟುಗಳು ಇರೋ ಬರೋ ಲೈಟುಗಳೆಲ್ಲ ನಮ್ಮ ಕರ್ನಾಟಕದಲ್ಲೆಲ್ಲ ಇಲ್ಲೇ ಹಾಕಿದ್ದಾರೆ. ಚೆಕ್ಕಿಂಗ್ ಬ್ಯಾಗ್ಸ್ ಎಲ್ಲ ಬರ್ತಾ ಇದೆ. ಏನಿಲ್ಲ ನಮ್ಮದ್ರಲ್ಲಿ ಅಂತ ಬಾಂಬು ಗಿಂಬು ಎಲ್ಲ. 2ನೇ ಚೆಕ್ಕಿಂಗ್ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲೇನು ಚೆಕ್ ಮಾಡ್ತಾರೋ ಅಂತ ನೋಡೋಣ. ಇನ್ನು ಅದು ಏನು ಚೆಕ್ಕಿಂಗ್ ಮಾಡ್ತಾರೋ ಅಂತ ನಿಜವಾಗೂ ಗೊತ್ತಿಲ್ಲ ನಮಗೆ. ಒಂದೊಂದೊಂದು ಥರ ಚೆಕ್ಕಿಂಗ್ ಇಲ್ಲಿ ಗೈಸ್. ಏನು ಗೊತ್ತಾ, ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ದೊಡ್ಡ ಪ್ರಾಬ್ಲಮ್. ಇವಂದಾದ್ರೆ ನಿಜ ಹೇಳ್ತೀನಿ, ಅದು ಇವ್ನು ಎತ್ಕೊಂಬಂದಿರೋ ಸೂಟ್ ಕೇಸ್ ಆಯಿತು, ನಂದಾಗಿಲ್ಲ ನೋಡಿ.
ಬಿಲ್ ಪೇ ಮಾಡಿದ್ದೀನಿ 5697. ಆ ಬ್ಯಾಗ್ ಒಂದು 4000. ಇದೊಂದು ಏನಪ್ಪ ಇದು ಗೈಸ್, ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ತಪ್ಪುಗಳೆಲ್ಲ ನಡೀತಾ ಇದೆ. ಏನ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮು ಪಕ್ಕಾ ಇರ್ತೀವಿ. ಏನಂತೀರಾ? 10 ಸತಿ ಹೇಳಿದ್ನ ಇಲ್ಲ ನಿಮ್ಗ? ಅದು ಸರಿ ಹೇಳಿದ್ಯಾ. ಇವೆಲ್ಲ ಆಗ್ಬೇಕು ಗೈಸ್ ಲೈಫಲ್ಲಿ ಒಂದು ಟೈಮ್. ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಎಕ್ಸ್ಪೀರಿಯನ್ಸ್ ಆದ್ರೇನೆ, ಇಲ್ಲ ಅಂದ್ರೆ ನಾವು ಬುದ್ಧಿ ಕಲಿಯಲ್ಲ. ಏನಂತೀರಾ? ಇವಾಗ ಬ್ಯಾಗ್ ಚೆಕಿಂಗ್ ಎಲ್ಲ ಆಗಿದೆ. ನೆಕ್ಸ್ಟ್ ಏನೋ ಮೈಗ್ರೇಷನ್ ಅಂತೆ, ಅದೊಂದು ಮಾಡ್ಸೋಣ ಇವಾಗ. ಏನಂದೆ ಇನ್ನೊಂದ್ಸಲ? ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಇಮಿಗ್ರೇಷನ್ ಅಂದ್ರೆ ಅದೇನೋ ಇತ್ತಾನೆ, ಏನೋ ಹಾಸ್ಪಿಟಲ್ದಿದು. ಏನೋ ಇಮಿಗ್ರೇಷನ್ ಏನೋ ಒಂದು ಮಾಡ್ಸೋಣ ಬನ್ನಿ. ಫಸ್ಟ್ ಇಲ್ಲಿ ಬಿದ್ದಿದೆ. ಪಾಸ್ಪೋರ್ಟ್ ಮಾಡಿಸಿ 3 ತಿಂಗಳಾಯ್ತು. ಇವ್ನು 5 ವರ್ಷ ಆಯ್ತು. ಫಸ್ಟ್ ಇಲ್ಲಿಂದ ಇವಾಗ ನೋಡಿ. ನಾವು ಅನ್ಕೊಂತ ಇದ್ವಿ ಯಾವಾಗಲೂ ಎಲ್ಲ ರೋಡಾಗ ಹೋಗೋವಾಗ ಎಲ್ಲ ಯಾವಾಗ ನಾವು ಫ್ಲೈಟ್ ಹಾಕೋದು, ಯಾವಾಗ ನಾವು ಏರ್ಪೋರ್ಟ್ ನೋಡೋದು ಅಂತ. ಇವತ್ತು ಫೈನಲಿ ಎಷ್ಟೋ ವರ್ಷಗಳಾದ್ಮೇಲೆ ಸೊ ಏರ್ಪೋರ್ಟ್ ಒಳಗೆ ಹೆಂಗಿರುತ್ತೆ ಅಂತ ನಿಮಗೆ ಒಂದು ಸುಮ್ಮನೆ ಒಂದು ಲುಕ್ ಹಾಕಿ. ಇದೆಲ್ಲ ಫುಲ್ಲು ಒಂಥರ ಗ್ರೀನರಿ. ಹಿಂಗೆ ಹೋಗ್ತಾ ಇದ್ರೆ ಬರೋ ಹಿಂಗೆ ಹೋಗೋಣ. ಹಿಂಗೆ ಹೋಗ್ಬೋದು. ಹಿಂಗೆ ಹೋದ್ರೆ ಇಲ್ಲೊಂದೇನೋ ಫಾಲ್ಸ್ ಥರ ಎಲ್ಲ ಮಾಡಿದ್ದಾರೆ. ನಮಗೆ ಫಸ್ಟ್ ಟೈಮ್ ಆಗೋದ್ರಿಂದ ಏನೂ ಗೊತ್ತಿಲ್ಲ. ಫಾಲ್ಸ್ ಎಲ್ಲ ಆಯಿತು. ಚೆಕ್ಕಿಂಗು 3 ಹತ್ರ ಚೆಕ್ಕಿಂಗು ಕಂಪ್ಲೀಟ್ ಚೆಕ್ಕಿಂಗ್ ಆಯಿತು. ಏನಿದ್ರು ಫ್ಲೈಟ್ ಆಗ್ತಾ ಇರೋದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಶಶಾಂಕ್ ಆಚಾರ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬೇ ಮಾಡಲ್ಲ ನೀವು. ನೋಡಿ ಸುಮ್ಮನೆ ನೋಡ್ತೀರಾ. ಸಬ್ಸ್ಕ್ರೈಬ್ ಮಾಡಬೇಕಲ್ಲ ಚಾನಲ್. ನಮ್ಮ ಚಾನಲ್ಗೆ ಪುಷ್ಪ ಅಂದರೆ ನ್ಯಾಷನಲ್ ಅನ್ಕೊಂತೀರಾ? ಇಂಟರ್ನ್ಯಾಷನಲ್. ಇದನ್ನೇ ಸ್ವಲ್ಪ ಚೇಂಜ್ ಆಗಿಲ್ಲ. ಶಶಾಂಕ್ ಅಂದರೆ ಡೊಮೆಸ್ಟಿಕ್ ಅನ್ಕೊಂಡಿದ್ದೀರಾ? ಇಂಟರ್ನ್ಯಾಷನಲ್. ಸೊ ನೌ ವಿ ಆರ್ ಎಂಟರಿಂಗ್ ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ ಗೈಸ್. ನೋಡೋಣ ಹೆಂಗಿದೆ ಅಂತ, ಏನು ಅಂತ. ಫುಲ್ಲು ಪರ್ಚೇಸಿಂಗು ಏನು ಸಖತ್ತಾಗಿದೆ ಗೊತ್ತಾಗಲ್ಲ. ಸೈಕಾಗೈತೆ. ಏನಪ್ಪ ಇವಾಗ ನಾವು ಇಲ್ಲಿ ಬಂದಿರೋದು? ಹೌದು ಹಿಂಗೆ ಹೋಗೋದು. ಹಿಂಗೇನಾ? ಓಹೋ, ಪರ್ಚೇಸ್ ಮಾಡ್ಕೊಂಡು ಏನು ಬೇಕೋ ಈಸ್ಕೊಂಡು. ಇವೆಲ್ಲ ಈಸ್ಕೊಬೋದಾ? ಹಾಂ, ಈಸ್ಕೊಂಡು ಇವಾಗ ಹಂಗೆ ಫ್ಲೈಟಲ್ಲಿ ಎತ್ಕೊಂಡು ಹೋಗ್ಬೋದು. ಓಹೋ, ಆ ಥರ ಇದು. ಏರ್ಪೋರ್ಟಲ್ಲಿ ನೋಡಿ ಈ ಥರ ಇದೆ. ಏರ್ಪೋರ್ಟಾ ಇದು? ಸ್ವರ್ಗ. ಓ, ಇಲ್ಲಿ ಆನೆ ಐತೆ. ಗಜಕ್ಕೆ ಸರಿ. ರೋಡ್ವೇಸ್ ಆಯಿತು, ರೈಲ್ವೇಸ್ ಆಯಿತು, ಸೀವೇಸ್ ಕೂಡ ಒಂದು ಮಟ್ಟಕ್ಕಾಗಿದೆ. ಈಗ ಏನಿದ್ರು ಏರ್ವೇಸ್. ಏನು ಒಂಥರ ಪ್ರೌಡ್ ಫೀಲ್ ಇದೆ ಗೈಸ್. ಹೋಗಬೇಕು ಈಗ ಫ್ಲೈಟಲ್ಲಿ, ಹೋಗಬೇಕು ಫ್ಲೈಟಲ್ಲಿ. ದಿ ಡೇ ಹ್ಯಾಸ್ ಅರೈವ್ಡ್ ಗೈಸ್. ಓ, ಇಲ್ಲಿ ನೋಡೋ, ಇಲ್ಲಿ ವಾರ್ಮ್ ಲೈಟ್ ಎಲ್ಲ ಹಿಂಗಿದೆ. ಐರಿಸ್. ಓಕೆ ಇರೋ ರೇ, ಇಲ್ಲಿ ಹೆಂಗೈತೆ ನೋಡೋ, ಮಸ್ತಾಗಿದೆ. ಸೈಕಾಗಿದೆ ಅಂತ. ಇದೇನಾ? ಲಾಂಚ್ ಏನೋ ಐತೆ ಇಲ್ಲಿ. ಆ್ಯಕ್ಚುಲಿ ನಂದು ಏನು ಗೊತ್ತಾ, ನನ್ನ ಕಾರ್ಡಿದೆ, ಅವನದು ಕಾರ್ಡಿದೆ. ಅವನ ಕಾರ್ಡ್ಗೆ ATM ಪಿನ್ ಗೊತ್ತು, ನನಗೆ ಅದು ಗೊತ್ತಿಲ್ಲ. ಅದೊಂದು ಇಂಟರ್ನ್ಯಾಷನಲ್ ಕಾರ್ಡ್ ಅಂತ ಇದೆ ಗೈಸ್. ಅದು ಆ್ಯಕ್ಚುಲಿ 2 ರೂಪೀಸ್ ಏನೋ ಅಂತ ಅಷ್ಟೇ ಅಂತ. ನಂದು ಕಾರ್ಡ್ ಇದೆ, ಎಲ್ಲ ಇದೆ, ಪಿನ್ ಗೊತ್ತಿಲ್ಲ. ಅಲ್ಲಿಗೂ ಸಾಯಂಕಾಲ ಎಲ್ಲ ಈವ್ನಿಂಗ್ ಆಫೀಸ್ ಹತ್ರ ಟ್ರೈ ಮಾಡಿದೆ ಪಿನ್ನು ಚೇಂಜ್ ಮಾಡೋಣ ಅಂತ. ನನ್ನ ಹಣೆ ಬರೋಕ್ಕೆ ಅಲ್ಲಿ ಪವರೇ ಇಲ್ಲ ಬೆಳಗ್ಗೆಯಿಂದ. ಇದೇ ಲಾಂಜಲ್ಲಿ ಸಿಗ್ತಾ ಇರೋದು. ನೋಡೋಣ, ಒಂದ್ಸರಿ ಟ್ರೈ ಮಾಡ್ತೀನಿ ನಾನು ಇವಾಗ. ಏನೋ ಟ್ರೈ ಮಾಡೋಣ, ಟ್ರೈ ಮಾಡಿಬಿಟ್ಟು ನೋಡೋಣ ಏನಾನ ಆದರೆ ವರ್ಕೌಟ್ ಆಗಲಿ. ಏನಂತೀರಾ? ಲಾಂಚ್ಗೆ ಹೋಗಿದ್ವಿ, ಅಲ್ಲಿ ನಾನು ಎಲ್ಲ ಕಡೆ ಕಿರಿಕಪ್ಪ ಸ್ವಾಮಿ. ಏನು ದುರಾದೃಷ್ಟನೋ ಏನೋ ಗೊತ್ತಿಲ್ಲ. ಅಲ್ಲಿ ತಿನ್ಬೋದಾಗಿತ್ತು ಆರಾಮಾಗಿ. ಎಲ್ಲ ನಂದೈತೆ.
ಒಬ್ಬನೇ ಹೋಗೋಕ್ಕಾಗಲ್ಲ. ಏನು ಮಾಡೋದು? ಏನ್ ಮಾಡೋದು? ಇವಾಗ ಇಲ್ಲಿ ಆರಾಮಾಗಿ ತಿನ್ಬೋದಾಗಿತ್ತು. ಎಷ್ಟು ಹೇಳಿದ್ರೆ 2 ರುಪೀಸು ಅಷ್ಟೇ. ನೀವು ನೋಡ್ತಾ ಇದ್ದೀವಿ ಇಲ್ಲಿ ಏನೋ ತಿನ್ಬೇಕಲ್ವಾ. ಇಲ್ಲೇ ಏನೋ ಒಂದು ಬರ್ಗರು ಅವ್ನು ತಿನ್ಕೊಂಡ್ರೆ ಸಾಕಂದ್ರೆ. ಪಿಜ್ಜಾ ಬೇಡಲೇ, ಪಿಜ್ಜಾ ಬರ್ಗರನ ಎಲ್ಲೈತೆ. ಒಂದು ರೌಂಡ್ ಹಾಕ್ತಾ ಇದೀವಿ ಇವಾಗ. ಒಟ್ಟಿನಲ್ಲಿ ನಮ್ದೆಲ್ಲ ದುರಾದೃಷ್ಟ, ನಂದೆಲ್ಲ ದುರಾದೃಷ್ಟ. ಏನು ಕರೆಕ್ಟಾಗಿ ಇರಲ್ಲ ನಂದು. ಒಂದಿದ್ರೆ ಒಂದಿರಲ್ಲ. ಏನಂತೀರ? ಕರೆಕ್ಟ್ ತಾನೆ? ನಾವು ಅಲ್ಲಿ ಹೋಗ್ಬೇಕಾಯ್ತು ಲಾಂಚಲ್ಲಿ ಇದ್ದಿದ್ರೆ. ನೋಡಿ ಅಲ್ಲೋ ಎಂಟ್ರಿ, ಅಲ್ಲಿ ಹೋಗ್ಬೇಕಾಗಿತ್ತು. ಆದರೆ ಏನು ಮಾಡೋದು, ಮಿಸ್ ಆಯಿತು. ಇರಲಿ, ನೆಕ್ಸ್ಟ್ ಟೈಮ್ ಬರೋಣ. ನೆಕ್ಸ್ಟ್ ಟೈಮ್ ಬರೋವಾಗ 100% ಅಲ್ಲಿ ತಿಂದೇ ತಿಂತೀವಿ. ಇವತ್ತಿಲ್ಲ ನಾಳೆ ತಿಂದೇ ತಿಂತೀವಿ. ನಡೆಯೋಕ್ಕೆ ಕಷ್ಟ ಅಂತ ಸ್ಕೈ ವಾಕಲ್ಲಿ ಹೋಗ್ತಾ ಇದ್ವಿ. ನಮಗಿಂತ ಬೇಗ ಅವರೇ ನಡ್ಕೊಂಡು ಹೋಗೋರೇ ಹೋಗ್ತಾರೆ ನೋಡಿ. ನಮ್ಗೆ ನಡೆಯೋಕ್ಕೂ ಕಷ್ಟ ಆಗುತ್ತೆ, ಕಾಲು ನೋಡ್ತಾಯಿತ್ತು ಗೈಸ್. ಇನ್ನೂ ಊಟ ತಿಂದಿಲ್ಲ. ಆ ಲಾಂಜಲ್ಲಿ ಒಂದೇನೋ ವರ್ಕ್ ಆಗಿದ್ರೆ ಮಸ್ತಾಗಿರೋದು. ತಿಂದೇ ತಿಂತೀವಿ ಗೈಸ್ ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ, ಮಿಸ್ ಇಲ್ದಿರ. ಎಲ್ಲ ಕಂಪ್ಲೀಟಾಗಿ ಪ್ರೋಸೆಸ್ಸು. ಇವಾಗ ತಿನ್ನಬೇಕು. ತುಂಬ ಹೊಟ್ಟೆ ಹಸ್ತಾಯಿತ್ತು. ಇಲ್ಲಿ ಆಚೆಗಡೆ ಫ್ಲೈಟ್ ವ್ಯೂ ಎಂಜಾಯ್ ಮಾಡಿಕೊಂಡು, ಇಲ್ಲೇ ಫ್ಲೈಟ್ಗಳೆಲ್ಲ ನೋಡಿ, ಅಲ್ಲಿ ಫ್ಲೈಟ್ಗಳೆಲ್ಲ ಟೇಕ್ ಆಫು ಆಗೋದು. ಇವಾಗ ನಾವು ಎಲ್ಲ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಯಾವುದೋ ಕಾಫಿ ಬೀನಲ್ಲಿ ಒಂದು ಯಾವುದೋ ಮೊಜ್ರಿಲ್ಲ ಅದೊಂದು, ಆಮೇಲೆ ಇವನು ಪನ್ನೀರ್ ಏನೋ ವೆಜ್ ರೋಲ್ ಮಾಡೋನೆ. ಇನ್ನಪ್ಪ ರಾಜು ನಿಂದು ಈಸ್ಕೊಳ್ಳೋ ರಾಜು. ರೆಸ್ಟ್ ಈಸ್ಕೊಳೋ ಜಾಗದಲ್ಲಿ ಇದ್ದೀವಿ. ಫಸ್ಟ್ ಟೈಮು ಇಷ್ಟು ಹತ್ತಿರದಿಂದ ಫ್ಲೈಟ್ ನೋಡ್ತಾ ಇರೋದು. ಇದು ಯಾವುದೋ ಸಿಂಗಾಪುರ್ ಏರ್ಲೈನ್ಸ್ ಅಂತೆ. ನೋಡಿ ತರಿಸ್ತೀನಿ. ಎಷ್ಟು ದೊಡ್ಡದಾಗಿದೆ ನೋಡಿ. ಹೆಂಗೈತಪ್ಪ ರಾಜು? ಗೈಸ್ ನಾವು ಒಂದಿನ ನಿಜ ಫ್ಲೈಟ್ ನೋಡೋಕ್ಕೆ ಅಂತ ಅಲ್ಲಿ ಯಾವುದೋ ಪಕ್ಕದಲ್ಲಿ ಕೆರೆ ಐತೆ, ಅಲ್ಲೆಲ್ಲ ಬಂದು ನಿಂತ್ಕೊಂಡು ಯಾವಾಗ ನಾವು ಫ್ಲೈಟ್ ಎಕ್ಕೋದು ನಾವು ಅಂದ್ಕೊಂಡಿದ್ದೆ. ಫಸ್ಟು ಎಲ್ಲನೋ ಒಂದು ಪ್ಲ್ಯಾನ್ ಮಾಡೋಣ ಶಿರ್ಡಿಗೆ ಆ ಥರ ಅಂದ್ಕೊಂಡಿರಲಿಲ್ಲ ಈ ಥರ ಇಂಟರ್ನ್ಯಾಷನಲ್ಲೇ ಫಸ್ಟ್ ಎಕ್ತೀವಿ ಅಂತ. ಏನೋ ನಾನು ಹೇಳಿದೆ ಎಲ್ಲ ಇಲ್ಲೇ ಲೋಕಲ್ ಹೋಗೋಣ ಅಂತ. ನೀನು ಹೋದ್ರೆ ಇಂಟರ್ನ್ಯಾಷನಲ್ಲೇ ಫಸ್ಟು ಅಂತ. ಪುಷ್ಪ ಅಂಟೆ ಫ್ಲವರ್ ಅಂದ್ಕೊಂತೀರಾ? ಫೈರ್. ಅದು ಇಷ್ಟು ಹತ್ರದಿಂದ ನೋಡಿದ್ಯಾ? ಇವತ್ತೇನಪ್ಪ ನೋಡ್ತಾ ಇರೋದು? ನೋಡ್ತಾ ಇದೆಯಾ? ಇವಾಗ ಇಷ್ಟು ಹತ್ರದಿಂದ ಏರ್ಪ್ಲೇನ್ ನೋಡಿದ್ವಿ. ಇನ್ನು ಏರ್ಪ್ಲೇನ್ ಒಳಗೆ ಹೋಗೋದಷ್ಟೇ ಬಾಕಿ. ಏನಂತೀರಾ? ಲೆಟ್ಸ್ ಗೋ. ನಿಮ್ಗೆ ಇನ್ನೂ ಹೇಳಿಲ್ಲ ನಾನು ಎಲ್ಲೋಗ್ತಾ ಇದ್ದೀನಿ ಏನು ಅಂತ. ಇವಾಗ ಸದ್ಯಕ್ಕೆ ಇನ್ನು ತಾಯ್ನಾಡಲ್ಲಿದ್ದೀವಿ. ಮುಂದಕ್ಕೆ ಹೇಳ್ತೀವಿ ಎಲ್ಲೋಗ್ತೀರಾ ಅಂತ. ನಮ್ಮದು 11:20 ಇದ್ದಿದ್ದು ಟೈಮು. ಇವಾಗ ಸ್ವಲ್ಪ ಡಿಲೇ ಆಗಿದೆ ಫ್ಲೈಟು. ಏನೋ ಸ್ವಲ್ಪ ಇಶ್ಯೂಸ್ ಅಂದರೆ ಏನು ಇಶ್ಯೂ ಇರೋಲ್ಲ, ಸ್ವಲ್ಪ ಏನೋ ಡಿಲೇ ಆಗಿದೆ. ನಮ್ದು 11:20 ಏನೋ ಇದ್ದಿದ್ದು, ಇನ್ನೂ ಬಂದಿಲ್ಲ. ನಾವು ಬೇರೆ ಟ್ರಾವೆಲ್ ಮಾಡ್ತಾ ಇರೋದು ಏನೇನು 1000 ಕಿಲೋಮೀಟ್ರು, ಹತ್ತತ್ರ 5,000-6,000 ಕಿಲೋಮೀಟ್ರು. ಏನೋ ಕರೆಕ್ಟಾ? 3,000 ಕಿಲೋಮೀಟ್ರು. ಅವರು ಅಲ್ಲಿಂದ ಬರಬೇಕಲ್ಲ. ಫ್ಲೈಟು ಏನೋ ಇದಾಗಿರುತ್ತೆ, ಡಿಲೇ. ಒಂದು 15 ಮಿನಿಟ್ಸ್ ಡಿಲೇ ಆಗಿದೆ ಗೈಸ್. ಸಿಂಗಾಪುರ್ದೆಲ್ಲ ರೆಡಿ ಆಗಿದೆ ಹೋಗೋಕ್ಕೆ. ಗೆಟ್ ಟು ರೆಡಿ ಮೂವಿಂಗ್. ಎಷ್ಟು ಜನ ಇದ್ದಾರೆ ನೋಡಿ ಇದರಲ್ಲಿ. ಲೈಟ್ಗಳೆಲ್ಲ ಸಕ್ಕತ್ತಾಗಿದೆ. ಕರ್ನಾಟಕದಲ್ಲಿರೋ ಲೈಟ್ಗಳೆಲ್ಲ ಇಲ್ಲೇ ಹಾಕೋರೆ. ಹೋಗೋದು ಇದರಲ್ಲಿ ಯಾವುದನ್ನ ಒಂದಾಗಿರುತ್ತೆ. ಗೆಸ್ ಮಾಡಿ ಅಷ್ಟಾಗಿ ಕಮೆಂಟ್ ಹಾಕಿ ಯಾವುದಂತ. ಇವಾಗ ನಮ್ಮ ಫ್ಲೈಟು ಸೆಕ್ಯೂರಿಟಿ ಚೆಕ್ ಆಗ್ತಾಯಿದೆ ನೋಡಿ, ತೋರಿಸ್ತೀನಿ. ಇದೇ ನಮ್ಮ ಫ್ಲೈಟು. ತಾಯ್ ಫಸ್ಟ್ ಫ್ಲೈಟ್ ಆಗ್ತಾ ಇದ್ದೀವಿ. ನೀವು ಫಸ್ಟ್ ಫ್ಲೈಟು ನೋಡಿ ಗೈಸ್.
ಪೈಲಟು. Namaste. Namaste. Can you see on the right or on your left, please, sir? Namaste to Bangkok. Thank you. How for Bangkok, sir? ಓ ಗೈಸ್, ಫುಲ್ಲು ಏನು ಸೀಟಲ್ಲಿ ಇಷ್ಟವೆ. ನಮ್ದು ಯಾವುದೋ ಒಂದು ವಿಂಡೋ ಸೀಟ್ ಇದೆ. ಎಲ್ಲೋ ಬಾಯ್ಸ್, ಯಾವುದು ಬಾಯ್ಸ್ ನಮ್ಮದು? ಸೀಟ್ ನಂಬರ್ ಹಾಕಿಲ್ಲ, ಏನೂ ಹಾಕಿಲ್ಲ. ನಂದು ಸೀಟ್ ಬಂದು 26A, ಇದಿನ್ನ 21, ಈ ಕಡೆ 22. ಯಾವ ಕಡೆ ಯಾವ್ದು ಬರುತ್ತೋ ಗೊತ್ತಿಲ್ಲ, ನೋಡೋಣ ಇರಿ. ಲೈಟ್ ನಂಬರೆಲ್ಲ ಕುತ್ಕೊಂಡ್ರೆ ಇವರೆಲ್ಲ ಕುತ್ಕೊತಾ ಇದ್ದಾರೆ. ನನ್ನ ವಿಂಡೋ ಸೀಟು ನೀವೆಲ್ಲ ಮಸ್ತಾಗಿ ಕಾಣಿಸುತ್ತೆ. ವಿಂಡೋ ಸೀಟಲ್ಲಿ ಇನ್ನೂ ಒಂದು ಅಲ್ಲಿದೆ. ನಂದು 26A ಸೀಟೆಲ್ಲ ಅಡ್ಜಸ್ಟ್ ಆಗಿದೆ. ಒಳ್ಳೆ ವಿಂಡೋ ಸೀಟ್ ಸಿಕ್ಕಿದೆ. ಯಾಕೆ ಅಲ್ಲೋಗ್ಬಿಟ್ಟಿದ್ಯಾ? ಹಾಂ, ಇಲ್ಲಿ ತಾನೇ ಇದ್ದಿದ್ದು ನೀನು. ಫ್ಲೈಟಲ್ಲಿ ಏನು ಗೊತ್ತಾ, ಇದು AC. ಇಲ್ಲಿ ಬುಕ್ಕುಗಳೆಲ್ಲ ಇಕ್ಕಿದ್ದಾರೆ ಓದ್ಕೊಳ್ಳೋ ಅಂತ. ಹೂವಿಂದ ಏರ್ ಅಂತ ಒಂದು ಇಕ್ಕಿದ್ದಾರೆ. ಇದನ್ನೇನಂದರೆ ಏನಿಲ್ಲ, ಏನೋ ತಿನ್ನೋಕ್ಕೆ ಅದು ಇದು ಇದ್ರೆ ಇಲ್ಲಿ ಅಷ್ಟೇ. ಸ್ಪೇಸ್ ಏನು ಚಿಕ್ಕದಾಗೈತೆ ಲೈಟಾಗಿ. ಇನ್ನು ಇಲ್ಲಿ ಇದು ಸೀಟ್ ಪೆಂಡಿಂಗ್, ಹಿಂಗೆ ವೈಡ್ ಆ್ಯಂಗಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ನೋಡ್ಕೊಳ್ಳಿ. ಇವಾಗ ನಾವು DMK ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನನ್ನ ಫೋನಲ್ಲಿ 541 ಏನೋ ಆಗಿದೆ. ಇವನ ಫೋನಲ್ಲಿ 340 ಆಗಿತ್ತು ಆವಾಗ. ಇವಾಗ 353 ಆಗಿದೆ. ಸೊ ಇವಾಗ ನಾವಿರೋದು ತಾಯ್ನಾಡಿಂದ ಥಾಯ್ಲ್ಯಾಂಡ್ಗೆ ಬಂದಿದ್ದೀವಿ. ಏನಪ್ಪ ಇಬ್ಬರೇ ಬಂದಿದ್ದೀನಿ ಅಂತ ಅಂದ್ಕೊಂಬಿಡಿ. ಇನ್ನೂ ಬರ್ತಾಯಿದ್ರು ಗ್ಯಾಂಗೆಲ್ಲ. ಅವರೆಲ್ಲ ಪಾಪ ಇನ್ನೂ ಅವ್ರದ್ದು ಪಾಸ್ಪೋರ್ಟ್ ಇಲ್ಲ, ಏನೂ ಇಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ, ಪಾಸ್ಪೋರ್ಟ್ ಯಾರಾದರೂ ಮಾಡಿಸಿದ್ರೆ. ಇವಾಗ ಸದ್ಯಕ್ಕಂತೂ ಇಲ್ಲ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಥರ ಏನಿಲ್ಲ, ಫುಲ್ ಖಾಲಿ ಏರ್ಪೋರ್ಟ್ ಇದು ನೋಡಿ. ಓ ಗಾಯ್ಸ್, ವೆಲ್ಕಮ್ ಟು ತಾಯ್ನಾಡ್. ತಾಯ್ನಾಡಿಂದ ಥಾಯ್ಲ್ಯಾಂಡ್ಗೆ ಬಂದಿದ್ದೀವಿ. ಇವಾಗ DMK ಏರ್ಪೋರ್ಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೆ. ಇಲ್ಲಿ ಏನಾದರೂ ಎಕ್ಸ್ಚೇಂಜ್ ಮಾಡ್ಕೊಳಂಗಿದ್ರೆ ಸಿಮ್ಮು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಬೋದು, ಅಲ್ಲಿ ಬ್ಯಾಂಗ್ಳೂರು ಏರ್ಪೋರ್ಟಲ್ಲೂ ಎಕ್ಸ್ಚೇಂಜ್ ಮಾಡ್ಕೊಬೋದು. ತಿರ್ಗಾ ಮಣಿನೂ ಎಕ್ಸ್ಚೇಂಜ್ ಮಾಡ್ಕೊಬೋದು. ಇನ್ನೇನಿದ್ರು ಮಣಿ ಎಲ್ಲ ಹೋಯ್ತು. ಇನ್ನೇನಿದ್ರು ಬಾತ್ ಚೌಚೌಬಾತ್, ಖಾರಾಬಾತ್, ಕೇಸರಿ ಬಾತ್ ಅಲ್ಲ, ಇಲ್ಲಿ ಬಾತು. ತಾಯಲ್ಲಿ ತಾಯಿ ಬಾತ್ ಫುಲ್ಲು ಇಸ್ಕೊಂಡು ಜಾಲಿ ಮಾಡಬೇಕು. ಇದೆಲ್ಲ ವೆಯ್ಟ್ ಮಾಡ್ತಾರೆ, ಅದಕ್ಕೆ ಡ್ರೈವರ್ಸ್ ಬರ್ತಾರೆ. ಕಾರ್ ನಮ್ಮದು ಬಂದಿದೆ, ಇದೆ ಅಂತೆ. ಯಾವುದೋ ನನಗೂ ಗೊತ್ತಿಲ್ಲ. ಇದೆ. ಇದು ಯಾವ ಥರ ಇದು? ಯಾವುದೋ ಕಾರುಗಳು ಹೊಸ್ದಾಗವೆ ಸೈಕಾಗಿ. ಅದು ಆ ಕಾರುಗಳೆಲ್ಲ ಕೊಡ್ದಿರ ಇದು ಯಾವುದೋ ಈ ಕಾರ್ ಕೊಟ್ಟವ್ರೆ. ಯಾವುದೋ ಒಂದು ಇರಲಿ, ನೋಡೋಣ ಇರ್ರಿ. ಸಿಗ್ಲಿ ನೋಡಿ, ಈ ಸಿಂಗ್ ನಿಂತವೆ. ವೇರ್ ವಿ ಆರ್ ಗೋಯಿಂಗ್ ನೌ? ವಾ, ಇಂಗ್ಲೀಷ್ ಬರೋಲ್ಲ ಅಂದಾಗ ಏನು ಮಾಡೋದು? ಇದೊಂದು ಬಾಧೆ ಇಲ್ಲಿ. ಸೈಕ್ ಇವೆಲ್ಲ. ಓ ಫಾರ್ಚುನರ್ ನೋಡಮ್ಮ, ಫಾರ್ಚುನರು ಫರ್ಚು ನಾವು ತೆಗ್ಯೋದಿಲ್ಲ, ಟಿಂಟ್ ಹಾಕ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಹಂಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವಿದ್ದೀವಿ ಥಾಯ್ಲ್ಯಾಂಡಲ್ಲಿ. ಏನಂತಪ್ಪ ರಾಜು?
ರೋಡ್ಗಳೆಲ್ಲ ನೋಡಿ ಗೈಸ್ ಹಿಂಗಿದೆ, ಸೈಕಾಗಿದೆ ಫ್ಲೈಟ್ಗಳು. ನಾವು ಬಂದಿದ್ದು ಫ್ಲೈಟ್ಗಳು. ಓ ಫುಲ್ ಟಿಂಟ್ ಹಾಕ್ಸವ್ರೆ ಗೈಸ್ ಇಲ್ಲೆಲ್ಲ ನೋಡಿ, ಫುಲ್ಲು ಟಿಂಟು. ಇವ್ರಿಗಂತೂ ನಾನು ಮಾತಾಡೋದಂತೂ ಏನೂ ಅರ್ಥ ಆಗಲ್ಲ, ನನಗೆ ಗೊತ್ತು. ಮಾತಾಡೋರ ಹತ್ರ ವೇಸ್ಟೇ. ಏನಂತೀಯ? ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಕೇಳಿದೆ ಅವ್ರನ್ನ ಎಲ್ಲಿಗೆ ಹೋಗ್ತಾ ಇರೋದು ಅಂತ. ಅವರು ಆನು ಇಲ್ಲ ಅವನು ಇಲ್ಲ, ಚಾಲಿ ಚಾಲಿ ಎಲ್ಲ ಖಾಲಿ ಖಾಲಿ ಅಂದರು. ಏನೋ ಬರಲ್ಲ ಈ ಫುಲ್ ನೋಡೋ ಇನೋವಾ ಕ್ರಿಸ್ಟಾ, ಫೋರ್ಡ್ ಎಂಡೋವರ್ ಐತೆ ನೋಡೋ, ಫೋರ್ಡ್ ಎಂಡೋವರು ಎಲ್ಲ ಐತಪ್ಪ. ಅಲ್ಲಿ ಏನೋ ಇದು ಬ್ರಿಡ್ಜ್ಗಳು ಸೇಮ್ ಒಳ್ಳೆ ಇದ್ರಲ್ಲಿ ಇದ್ದಂಗೆ ಐತಲ್ಲ ಈ ಹೆಬ್ಬಾಳ. ನಮ್ಮ ಕಡೆ 9 ಗಂಟೆಗೆ ಟ್ರಾಫಿಕ್ ಆಗಿದ್ರೆ ಇಲ್ಲಿ 6:15 ಟ್ರಾಫಿಕ್ಕು. ಏನಕ್ಕೆ ಇಷ್ಟು ಟ್ರಾಫಿಕ್ ಇಲ್ಲಿ? ಓಹೋ ಜಾಲಿ ಮಾಡ್ತಾರೆ ಇಲ್ಲೂ. ಇವ್ರನ್ನ ಕೇಳೋಣ ಇರಿ, ಏನೇನು ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೇಳೋಣ. ಸರ್ ವಾಟ್ ಆರ್ ಆರ್ ಲ್ಯಾಂಗ್ವೇಜಸ್ ಯು ನೋ ಸರ್? ಸರ್ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಯಾಕೆ? ಕೇಳ್ದ ಇವನು ಯಾರ ಮುಷಂಡಿ ನನ್ನ ಮಗನಿದ್ದಾನೋ ಅವನಪ್ಪ, ಏನೋ ಏನು ಮಾತಾಡೋದಿಲ್ಲ ಏನಿಲ್ಲ. ಏನು ಕೂತ್ ನನ್ನ ಮಕ್ಕಳಪ್ಪ ಇವರು. ಏನು ಲ್ಯಾಂಗ್ವೇಜ್ ಬರ್ತೈತಿ ಅಂತ ಕೇಳಿದ್ರೆ ಗೊತ್ತಿಲ್ಲ. ಸಿಟಿ ಫುಲ್ಲು ಕ್ಲೀನಾಗೈತೆ, ಮಾರುತಿ ಸುಜುಕಿನೂ ಐತೆ, ಬಸ್ಸುಗಳು ಫುಲ್ಲು ಏರ್ ಕಂಡೀಷ್ನರ್ ನೋಡಿ. ಓ ಇದು ಯಾವುದೋ ಕಾರು, BYD BMW. ಥಾಯ್ಲ್ಯಾಂಡ್ ಅಂದರೆ ಕಂಟ್ರಿ ಹೇಳ. ಹಾಂ ಪುಕೆಟು, ಕ್ರಾಬಿ ಎಲ್ಲ ಅವೆಲ್ಲ ಅವೆಲ್ಲ ಒಂದೊಂದು ಸ್ಟೇಟು. ಇವಾಗ ನಾವು DMKಯಿಂದ ನಾವೊಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಆ ಪ್ಲೇಸ್ಗೆ ಎಷ್ಟೊತ್ತಾಗುತ್ತೆ ಹೋಗೋಕ್ಕೆ? 2 hours ಬೇಕಾ? 100 ಕಿಲೋಮೀಟ್ರಾ? 100 ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕು. ನಾವು ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ಒಂದು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವೋ? 20 ಕಿಲೋಮೀಟ್ರ್ ಬಂದಿದ್ದೀವಿ. 78 ಐತೆ. ಎಷ್ಟಾಗುತ್ತೋ ರೀಚ್ ಆಗಿ ಗೊತ್ತಿಲ್ಲ. ಟ್ರಾವೆಲ್ ಮಾಡ್ತಾ ಇದ್ದೀನಿ ನನ್ನ ಜೊತೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ವಾಚ್ ಮಾಡ್ತಾ ಇರಿ, ನೋಡ್ತಾ ಇರಿ. ಯಾವುದೋ ಕಾರ್ ಇದು ಇದೆ ಇಲ್ಲಿ. ಕಾರ್ ಶೋರೂಮ್ಗಳೇ ಬೆಲೆ ಇದೆ. ಪಾರ್ಶ್ ನೋಡಿ ಗೈಸ್, ಪಾರ್ಶ್. ಇನ್ನು ಎಷ್ಟು ಕಿಲೋಮೀಟ್ರ್ ಇದು? 140 ಕಿಲೋಮೀಟ್ರ್ ಇದೆ ಗೈಸ್. 1 hour 34 minutes ಟ್ರಾವೆಲಾ? ನೀವು 1 hour ಮಾಡಬೇಕು ಟ್ರಾವೆಲ್. ಮೆಟ್ರೋ ನೋಡಿ ಮೇಲೆ ನೋಡಿ ಎಷ್ಟು ಫಾಸ್ಟ್ ಗೊತ್ತಾ ಇಲ್ಲಿ. ಸೆಕೆಂಡ್ ಕೂಡ ನಿಂತ್ಕೊಂಡಿಲ್ಲ ಗೈಸ್. ಇವಾಗ ಹಂಗೆ ರಪ್ ಅಂತ ಓಪನ್ ಆಗುತ್ತೆ. ನಮ್ಮ ಕಡೆ ಇದೆ ಒಂದು ಇಲ್ಲಿಂದ ಅಲ್ಲಿವರೆಗೂ ನಿಂತ್ಕೊಂಡಿರುತ್ತೆ ಕಾರುಗಳು, ಆಮೇಲೆ ಎತ್ತೋದು. ಇಲ್ಲಿ ಸೆಕೆಂಡ್ಗಳು ರಪ್ ಅಂತ ಹೋಗ್ತಾ ಇರ್ತವೆ. 40 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ. ಒಂದೇ ಒಂದು ಸ್ಪೀಡ್ ಬೇಕಾಗಿಲ್ಲ, ಏನೂ ಇಲ್ಲ ಗೈಸ್. ಆದರೆ ಇಲ್ಲಿ ಟ್ರ್ಯಾಕ್ಗಳು ಮಾತ್ರ ಸೈಕಾಗಿದೆ. ಇವ್ರು ಓಡಿಸೋ ರೀತಿ ಆಗಲಿ, ಸ್ಪೀಡು ಆಗಲಿ ಹೆಂಗಿದೆ ಗೊತ್ತಾ? ಇದನ್ನು ನೋಡಿ. ಇವಾಗ ನನಗೆ ಕ್ಯಾಪ್ನ ಆಗ್ತಿರೋ ಡೈಲಾಗ್ ಏನಂದರೆ, ಎಲ್ಲ ಬೇಡವಾ ಎಷ್ಟು ಹೇಳ್ತೀನಿ ನೋಡಿ. ಇವಾಗ ಜ್ಞಾಪನ ಇರಲಿ, ನನ್ನ ಜೊತೆ ಜರ್ನಿ ಮಾಡ್ತಾಯಿದ್ದೀನಿ. ನನ್ನ ಜರ್ನಿ ಇರೋದೇ ಒನ್ ವೇ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುಗಳಿರುತ್ತೆ, ಡಿಡೆಂಟ್ಗಳಿರುತ್ತೆ. ಆದರೆ ಸ್ಪೀಡ್ ಮಾತ್ರ ಕಮ್ಮಿ ಆಗೋ ಸೀನೇ ಇಲ್ಲ. ಸೊ ಫಸನ್ ನೆವರ್ ಸೀಟ್ ಬೆಲ್ಟ್ಸ್. ಗಟ್ಟಿಯಾಗಿ ಕೂತ್ಕೊಳ್ಳಿ. ಟ್ರಾವೆಲ್ ಮಾಡ್ತಾನೆ ಇದ್ದೀವಿ. ಈ ಅಪ್ಪನ ನಾಯಿಗೆ ಹೊಡೆದಂಗೆ ಹೊಡಿತಾನೆ ಅವನೇ. ಅಯ್ಯೋ ನಿದ್ದೆ ಬೇರೆ ಇಲ್ಲ. ನೈಟ್ ಫ್ಲೈಟಲ್ಲಿ 3 hour 3.5 hour ಜರ್ನಿ ಇತ್ತು ಫ್ಲೈಟ್ದು. ಅಣ್ಣ
ನನ್ನ ಕೈಯಲ್ಲಿ ಆಯ್ತು. ಏನಿದ್ದೆ ಇವತ್ತು ಏನಾಗುತ್ತೋ ಏನೋ ಗೊತ್ತಿಲ್ಲ. ಈ ಮಹಾನ್ ಭಾವನಂತೂ ಹೇಳೋ ಮಹಾನ್ ಭಾವ ಹೆಂಗಿತ್ತು, ಫ್ಲೈಟಲ್ಲಿ ಭಯ ಬಿದ್ದೋಗಿದ್ದಾಗ ಇವನು ಒಂದು ಹತ್ರ ರಪ್ ಅಂತ ನಿಲ್ಲಿಸಿದ್ರು ಮೇಲೆ. ಅಲ್ಲಿ ನೋಡಿದ್ರೆ ಫುಲ್ಲು ಥಂಡರ್ ಸ್ಟ್ರೋಮ್ಸು ಎಲ್ಲ ಮೇಲಿಂದ ಮಸ್ತಾಗಿ ಬಿತ್ತು ಫ್ಲೈಟಲ್ಲಿ. ಏನು ಆ ಸಿಡ್ಲು ಇದು ಲೈಟಿಂಗ್ಸು, ಏರ್ಪೋರ್ಟ್ ಲೈಟಿಂಗ್ಸು, ಬೆಂಕಿ ಬೆಂಕಿ. 1000 ಬಾತ್ ಕೊಟ್ಟು ಒಂದು ವಾಟರ್ ಬಾಟ್ಲ್ ಇಸ್ಕೊತಾ ಇದ್ದೀವಿ. ಆ ಅಮ್ಮನ್ ಬೇರೆ ಒರಿಜಿನಲ್ಲ ಇಲ್ಲ ಅಂತ ನೋಡ್ತಾವಳೆ. ಇದೇ ವಾಟರ್ ಬಾಟ್ಲು. 10 ರೂಪಾಯಿ ವಾಟರ್ ಬಾಟಲ್ ತಗೊಂಡು 1000 ರೂಪಾಯಿ ಕೊಟ್ಟು ಚೇಂಜ್ ಮಾಡಬೇಕು. ಚೇಂಜ್ ಇದ್ರೆ ನಮಗೂ ಬೇಕು ತಾನೇ. ಫಸ್ಟು ಬಾತ್ ಗೈಸ್ ವಾಟರ್ ಬಾಟ್ಲ್ ಖರ್ಚು ಮಾಡ್ತಾ ಇದ್ದೀವಿ. ಇಸ್ಕೊಳ್ಳಲ್ಲ ಈ ಥ್ಯಾಂಕ್ ಯು. ನಾವಪ್ಪ ರಾಜು ಬಾತ್ಗಳಿಕ್ಕಪ್ಪ ಕೇಸರಿ ಬಾತು ವಾಟರ್ ಬಾಟ್ಲ್ ಎತ್ಕರೋ. ತಾಯಿ ಬಾತ್ ಮಗನ ಎತ್ಕೊಂಡಿಲ್ಲ. ತಾಯಿ ಬಾತಪ್ಪ ತಾಯಿ ಬಾತು. ನಮ್ಮ ಕಾರಲ್ಲಿ LPG ಮಾಡ್ತಾ ಇದೆ. LPGನ ಬಾಯ್ಸ್ ಅದು LPGನ ಪೆಟ್ರೋಲಾ? LPG ಮಾಡ್ತಾ ಇದ್ದಾರೆ.